ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಇನ್ನು ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಫ್ರೈಡೇ ಬಂದೇ ಹೋಯ್ತು. ಬನ್ನಿ ಫ್ರೆಂಡ್ಸ್, ಇನ್ನು ಇವತ್ತು ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರ್ಸೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಸೌತೆಕಾಯಿ ತಂದೆ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಬಿಸಿಲಂತೂ ತುಂಬ ಬರ್ತಾಯಿದೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ನಾನು ಇವತ್ತು ಎಷ್ಟು ಗಂಟೆಗೆ ಎದ್ದೆ? ಒಂದು 7-7:15 ಎದ್ದೆ. ಯಾಕೋ ಈ ಮಾತ್ರೆ ತಗೊಂಡ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ಸುಸ್ತಾಗ್ತಾಯಿದೆ, ಏನಂತ ಗೊತ್ತಿಲ್ಲ. ಒಂದೊಂದು ಮಾತ್ರೆ ಒಂದೊಂದು ಥರ ಇರುತ್ತಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಸೌತೆಕಾಯಿ ಈಗ ಸ್ವಲ್ಪ ನನ್ನ ಮಗಳು ತಿಂದಾಳೆ, ನಾನು ಒಂದು 2 ಪೀಸ್ ತಿಂದೆ ಅಷ್ಟೇ. ಸೌತೆಕಾಯಿ ಕಟ್ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು 3 ಡೇಸ್ ಆಲ್ರೆಡಿ ಆಗಿತ್ತು. ನಿಮಗೆ ಗೊತ್ತು ಕಡಲೆಕಾಯಿ ತಂದಿದೆ ಅಂತ ಫ್ರೆಂಡ್ಸ್. ಕಡಲೆಕಾಯಿ ನೋಡಿ 3 ಕಾಯಿದು ತುಂಬಾ ಚೆನ್ನಾಗಿದೆ. ನಾನು ಒಂದು 5-6 ವಿಷಲ್ನ ಕೂಗಿಸಿದ್ದೀನಿ ಬೆಳಗ್ಗೆನೇ ಎದ್ದು ಫ್ರೆಂಡ್ಸ್. ನಾನು ಏನು ನಾಷ್ಟ ಮಾಡೋದಪ್ಪ ಇವತ್ತು ಅಂದ್ಕೊಂಡು ಸಿಂಪಲ್ ನಾಷ್ಟನೇ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಕಡಲೆಕಾಯಿ ನಾನು ಸ್ವಲ್ಪನೇ ಬೇಯಿಸಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಸುಮ್ಮನೆ ಬೇಯಿಸಿಡೋಕ್ಕಿಂತ ಇನ್ನೂ ಸ್ವಲ್ಪ ಸೋಸಿ ಫ್ರಿಜ್ಜಲ್ಲಿ ಎತ್ತಿಕ್ಬೇಕು. ಈಗ ನೀರು ಸೋರ್ಸೋಕ್ಕಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಇದಾಯಿತು. ಇದಾದಮೇಲೆ ಫ್ರೆಂಡ್ಸ್, ನಾನಿವತ್ತು ಇನ್ನು ಮ್ಯಾಂಗೋ ಫ್ರೆಂಡ್ಸ್, ನಿಮಗೆ ಗೊತ್ತು ನಮ್ಮ ಆಫೀಸಲ್ಲಿ ಕೊಟ್ಟಿದ್ದು. ಯಾಕೋ ಇದೊಂದು ಕೆಟ್ಟೋಗಿರೋ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಫ್ರೆಂಡ್ಸ್. ಹೋಗಿದ್ದೆ ಒಂದು, ಆದರೆ ಬೇಕಾದ್ರೆ ಇದು ಈ ಕಡೆ ಅರ್ಧ ತಿನ್ಬೋದು. ನನ್ನ ಮಗಳಂತೂ ತಿನ್ನಲ್ಲ, ತಿಂದರೆ ನಾನೇ ತಿನ್ನಬೇಕು. ಅವಳು ಈ ಥರ ಒಂದು ಚೂರು ಆಗಿದ್ರೂ ಬಿಸಾಕು ಅಂತಾಳೆ ನೋಡಿ ಫ್ರೆಂಡ್ಸ್. ಹಿಂಗೆ ಇಟ್ಟಿದ್ದೀನಿ ಪ್ಲೇಟಲ್ಲಿ, ಅವಳು ಕಾಣಿಸಿಲ್ಲ ಅದು ನೋಡಿ ಇಟ್ಟಿದ್ದೀನಿ. ಬಂದು ಅವಳು ಆಫೀಸ್ಗೆ ಹೋಯ್ತಾ ಅವಳೆ, ಯಾವಾಗಾರ ಬಂದು ಕಟ್ ಮಾಡ್ಕೊಂಡು ತಿನ್ನಲಿ. ನಾನಂತೂ ಒಂದು ಕಟ್ ಮಾಡ್ಕೊಂಡು ತಿಂದೆ. ಇನ್ನು ಫ್ರೆಂಡ್ಸ್, ನಾನು ಏನು ನಾಷ್ಟ ಮಾಡಿದ್ದೀನಿ ಅಂದರೆ ಇವತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಯಾಕೋ ನನ್ನ ಮಗಳು ಹುಳಿ ಆಗೈತೆ ಅಂತಿದ್ಲು. ಚೂರು ಲೆಮನ್ ಹಾಕೋಣ ತಡಿ. ಆಲ್ರೆಡಿ ನಮ್ಮ ಮನೇಲಿ ಎಲ್ಲಾದರೂ ನಾಷ್ಟ ಆಗೈತೆ ಫ್ರೆಂಡ್ಸ್. ಆದರೆ ನಾನು ಈಗ ಅವಳು ಹೇಳಿದ್ಲಲ್ಲ, ಅವಳು ಇವತ್ತು ಆಫೀಸ್ಗೆ ಊಟ ತಗೊಂಡೋಯ್ತಾ ಇಲ್ಲ, ಏನೋ ಬೇಗ ಬರ್ತಾಳಂತೆ. ಆದರೂ ನಾನು ಇದನ್ನು ಹಿಂಡಿಟ್ಟಿರ್ತೀನಿ, ಬಂದು ತಿಂತಾಳೆ. ಅದು ಲೆಮನ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಇದಕ್ಕೆ ನ್ಯೂಡಲ್ಸ್ಗೆ ಫ್ರೆಂಡ್ಸ್, ಎಲ್ಲರೂ ಆವಾಗ ಏನು ಮಾಡ್ತಿದ್ದೆ, ನಾನೇ ಎಲ್ಲರೂ ಅಂತ ಅಲ್ಲ, ನಾನು ತರಕಾರಿ ಎಲ್ಲನೂ ಬೇರೆ ಬೇಯಿಸ್ಕೊತಾ ಇದ್ದೆ. ಆಮೇಲೆ ಗೊತ್ತಾಯಿತು ಒಗ್ಗರಣೆಲ್ಲ ಎಲ್ಲ ಬೇಯುತ್ತಲ್ಲ ಅಂತ. ಇದಕ್ಕೆ ಫ್ರೆಂಡ್ಸ್, ನಾನು ಹೂಕೋಸು, ಇದು ಕ್ಯಾರೆಟು ಮತ್ತು ಬೀನ್ಸು, ಇದು ಬಟಾಣಿ ಅಲ್ಲಿಂದಲೇ ತಂದಿದ್ದೆ ಫ್ರೆಂಡ್ಸ್. ತಗೊಂಡು ಬಂದು ನಾನು ಎಲ್ಲನೂ ಒಗ್ಗರಣೆಲ್ಲೇ ಬೇಯಿಸ್ಕೊಂಡು ಆಮೇಲೆ ನ್ಯೂಡಲ್ಸ್ನ ಫಸ್ಟೇ ಬೇಯಿಸ್ಕೊತೀನಿ. ನಿಮಗೆ ಗೊತ್ತಲ್ಲ, ಏನೋ ಒಂಚೂರು ಉಪ್ಪು ಜಾಸ್ತಿ ಆಯ್ತಲ್ಲ, ನಾನು ತಿಂದುಬಿಟ್ಟೆ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟು ರೆಡಿ ಮಾಡಿದ್ದೀನಿ. ಜ್ಯೂಸು ರೆಡಿ ಮಾಡಿದ್ದೀನಿ. ಜ್ಯೂಸ್ದು ಕಪ್ಪು ಇವತ್ತು ಗ್ಲಾಸ್ ಬೌಲು ತೊಳೆದಿಲ್ಲ. ಜ್ಯೂಸ್ದು ಕಪ್ಪು ಇನ್ನೊಂದು ಮಾಮೂಲಿ ತೊಳೆದಿಲ್ಲ. ಮಾಮೂಲಿ ನಾನು ಈ ಥರನೂ 2 ತಂದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂಗಡಿಲಿ ಕೊಡ್ತಾರಲ್ಲ ಬೇಕ್ರಿಲೆಲ್ಲ, ಆ ರೀತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಯಿತು. ಈಗ ಇದನ್ನು ಮುಚ್ಚಿಡ್ತೀನಿ. ಇದು ಸ್ವಲ್ಪ ನಾನು ತಗೊಂಡೋಗ್ತೀನಿ, ನಾನು ಜಾಸ್ತಿ ತಗೊಂಡೋಗಲ್ಲ. ಇನ್ನು ನೋಡಿ ಫ್ರೆಂಡ್ಸ್, ಈ ಥರ ಕಪ್ ನಾನು 2 ತಂದಿದ್ದೀನಿ ಜ್ಯೂಸ್ ಕುಡಿಯೋಕ್ಕೆ ಅಂತ. ಇದರಲ್ಲೆಲ್ಲ ಕೊಡ್ತಾರಲ್ಲ ಅಂಗಡಿಲಿ, ನಿಮಗೆ ಗೊತ್ತಲ್ಲ. ಬನ್ನಿ ಇವಾಗ ಜ್ಯೂಸನ್ನ, ಬೀಟ್ರೋಟು ಮತ್ತು ಲೆಮೆನ್ನು, ನಲ್ಲಿಕಾಯಿ, ನೋಡಿದ್ರಲ್ಲ ಫ್ರೆಂಡ್ಸ್. ನಾನು ಒಂದೇ ಒಂದು ಕಪ್ಪು ಕರೆಕ್ಟಾಗಿ ಮಾಡ್ಕೊತೀನಿ. ಯಾಕೆಂದರೆ ನನ್ನ ಮಗಳು ಈ ಜ್ಯೂಸ್ ಕುಡಿಯೋಲ್ಲ, ಅವಳು ಸೌತೆಕಾಯಿ ಜ್ಯೂಸು ಅದು ಇದು ಮಾಡ್ಕೊಂಡು ಕುಡಿಯೋದು. ಇನ್ನು ಫ್ರೆಂಡ್ಸ್, ಈ ಪೈಪು ವಾಶ್ ಮಾಡ್ಕೋಬೇಕು. ಒಂದು ನಿಮಿಷ ಫ್ರೆಂಡ್ಸ್, ಪೈಪು ವಾಶ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಪೈಪು 4 ತರಿಸಿದ್ಲು. ಅದರಲ್ಲಿ 2 ಹೊಡೆದಾಕಿದ್ದೀನಿ, ಒಂದು ಅದರೊಳಗಡೆ ಹಾಕಿದ್ದೀನಿ. ನಾನೇ ಹೊಡೆದಾಕಿರೋದು ಫ್ರೆಂಡ್ಸ್, ಬೀಳಿಸಿ. ನಾನು ಒಂದೊಂದ್ಸಲ ಏನು ಗೊತ್ತಾ, ಏನಾದರೂ ಪಾಸ್ಟಲ್ಲಿ ಮಾಡುವಾಗ ನೋಡಿ ಫ್ರೆಂಡ್ಸ್, ಇವಾಗ ಪೈಪ್ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಫ್ರೆಂಡ್ಸ್. ಇವೇನು ಮಾಲಲ್ಲೂ ಸಿಗುತ್ತೆ ಈ ಕಪ್ಪು, ಎಲ್ಲ ಕಡೆ ಸಿಗುತ್ತೆ. ಏನು ಫ್ರೆಂಡ್ಸ್, ಹೋಟ್ಲಲ್ಲೇ ಈ ಥರ ಕೊಡ್ತಾರೆ, ಅಲ್ಲೇ ತಗೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಾವು ತಂದು ಆರಾಮಾಗಿ ಕುಡಿಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಜ್ಯೂಸ್ ಕುಡಿತೀನಿ. ಟ್ಯಾಬ್ಲೆಟ್ ಎಲ್ಲ ತಗೊಂಡೆ ನಾನು. ಈಗ ಇನ್ನು ಫ್ರೆಂಡ್ಸ್ ನೋಡಿ, ವೈಟ್ ರೈಸು ರೆಡಿ ಆಯಿತು. ಡೈಲಿ ಬೆಳಗ್ಗೆನೇ ವೈಟ್ ರೈಸ್ ಮಾಡ್ತೀನಿ. ನಂದು ಅವನು ಓದ್ಲು ಅನ್ಸುತ್ತೆ ಫ್ರೆಂಡ್ಸ್. ಹಾಕಿ ನಾನು ವೀಡಿಯೋ ಮಾಡ್ತಿದ್ನಲ್ಲ,
ಹಿಂಗೆ ಹೋಗೋಳೆ ಇವತ್ತು ಆಫೀಸ್ಗೆ. ಇನ್ನು ಆಯ್ತಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ ತೋರಿಸಿದ್ದೀನಲ್ಲ. ಇನ್ನಾದಮೇಲೆ ಫ್ರೆಂಡ್ಸ್ ನೋಡಿ ಕೊನೆಯದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸಾಂಬಾರು ರೆಡಿಯಾಗಿದೆ. ಏನು ಸಾಂಬಾರು ಅಂತ ತೋರಿಸ್ತೀನಿ ಬನ್ನಿ. ಬೆಳಗ್ಗೆ ಹೊತ್ತೇ ನಾನು ಸೆಕೆಂಡ್ ಶಿಫ್ಟ್ ಇದೆ ಫ್ರೆಂಡ್ಸ್, ಸಾಂಬಾರು ಮಾಡಿರ್ತೀನಿ. ಇನ್ನು ಸಂದಕ್ಕೆ ನಾನು ಬಂದಾಗ ನನ್ನ ಮಗಳಿಗೆ ಬಿಸಿ ಬಿಸಿ ಮುದ್ದೆನ ರೆಡಿ ಮಾಡಿ ಕೊಡ್ತಾಳೆ ಫ್ರೆಂಡ್ಸ್. ನಾನು ಏನೇನು ಹಾಕ್ತೀನಿ ಸಾಂಬಾರಿಗೆ ಅಂದರೆ ಬದನೆಕಾಯಿ, ಮೂಲಂಗಿ, ಟೊಮೊಟ, ಆಮೇಲೆ ಫ್ರೆಂಡ್ಸ್ ಚಪ್ರದ ಬದನೆಕಾಯಿ, ಇದು ನೋಡಿ ಹಸಿದು ಅಲಸಂದಿ ಕಾಳು. ತುಂಬ ರೈಟು, ಆದರೆ ರೈಟ್ ಆದರೆ ಆಗಲಿ ಫ್ರೆಂಡ್ಸ್, ರೈಟು ಅಂತ ಯಾವ್ದು ಬಿಡೋಕ್ಕಾಗುತ್ತೆ ನೋಡಿ. ಈಗ ಮಧ್ಯಾಹ್ನಕ್ಕೆ ರೈಸು, ಸಾಂಬಾರೇನು ಸ್ವಲ್ಪನೇ ನಾನು ಸಾಂಬಾರು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಏನಿಲ್ಲ, ನಾನು ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಮಾಡೋ ರೀತಿ ಹೇಳ್ತೀನಿ ಫ್ರೆಂಡ್ಸ್. ನೀವು ಯಾವ ರೀತಿ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇದನ್ನು ನಾನಿವತ್ತು ಕುಕ್ಕರಲ್ಲಿ ಬೇಯಿಸಲಿಲ್ಲ, ಹಂಗೇ ಇವೆಲ್ಲನೂ ತರಕಾರಿ ಬೇಯಿಸ್ಕೊಂಡು ಕಡಲೆ ಬೀಜ, ಕಡಲೆ, ಎಳ್ಳು, ಸ್ವಲ್ಪ ತೆಂಗಿನಕಾಯಿ, ಇದನ್ನು ಇಷ್ಟನ್ನು ನಾನು ರುಬ್ಬಾಕ್ಬಿಟ್ಟು ಲಾಸ್ಟ್ಗೆ ಒಂಚೂರು ಹುಣಸೆಹಣ್ಣು ಹಿಂಡಿದ್ದೀನಿ ಫ್ರೆಂಡ್ಸ್. ನಾನು ಯಾವುದಕ್ಕಾದ್ರೂ ಅಷ್ಟೇ ಹುಣಸೆಹಣ್ಣು ಜಾಸ್ತಿ ಹಾಕ್ತೀನಿ ಫ್ರೆಂಡ್ಸ್. ಈ ಕಾಳು ನಮ್ಮ ಕಡೆ ಅಂತೂ ನೋಡಿದ್ದೀರಾ ಎಷ್ಟೊಂದು ಬರುತ್ತೆ. ಬೆಂದೋಗಿದೆ ಫ್ರೆಂಡ್ಸ್. ನಮ್ಮ ಕಡೆ ಅಂದರೆ ಫ್ರೆಂಡ್ಸ್ ಗದ್ದೆಲಿ ಕುಯ್ಕೊಬತ್ತೀವಿ, ಗದ್ದೆಲಿ ಹೊಲದಲ್ಲಿ ನಾವು ನೀವೆಲ್ಲ ಕುಯ್ಕೊಂಡು ಬಂದು ಮಾಡ್ತೀವಿ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ಬಾಯಿ ಆಡ್ತೈತೆ, ಒಂದು ಸ್ವಲ್ಪ ಫ್ರೀ ಇದನ್ನೇ ಕುಡಿದ್ಬಿಡೋಣ ಜ್ಯೂಸ. ನೋಡಿ ಫ್ರೆಂಡ್ಸ್, ಜ್ಯೂಸ್ನೇ ಕುಡಿದೆ, ಬಾಯಿ ಆಡ್ತಿ ಆಯ್ತಿತ್ತು ಅಂತ. ಹಾಗಾಗಿ ಫ್ರೆಂಡ್ಸ್ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಾನು ಬದನೆಕಾಯಿನ ಯಾವಾಗಲೂ ಈ ಥರ ಇಷ್ಟು ದಪ್ಪಕ್ಕೇ ಹಾಕೋದು, ಅಷ್ಟು ಅತಿ ಸಣ್ಣಕ್ಕೆ ಕಟ್ ಮಾಡಲ್ಲ. ಅಷ್ಟೆಲ್ಲ ರುಬ್ಬ ಹಾಕ್ಬಿಟ್ಟು ಫ್ರೆಂಡ್ಸ್ ಒಗ್ಗರಣೆಗೆ. ಆದರೆ ಈ ಸಲ ಸಾಂಬಾರು ಪುಡಿ ಮಿಕ್ಸ್ ಮಾಡಿರೋ ಸ್ವಲ್ಪ ಖಾರ ಆಗೈತೆ ಫ್ರೆಂಡ್ಸ್, ಅರ್ಧ ಸ್ಪೂನೇ ಹಾಕಿದ್ದೀನಿ. ನಾವು ಕಾಳು ಪುಡಿ ಬೇರೆ, ಸಾಂಬಾರು ಪುಡಿಯೇ ಬೇರೆ ನಾವು ಮಾಡ್ಕೊಳ್ಳೋದು, ನಾವು ಒಂದೇ ಥರ ಮಾಡ್ಕೊಳ್ಳಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಈ ಸಾಂಬಾರಿಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬೋದು ನೀವು. ದೋಸೆ ಆದರೂ ಸರಿ, ಏನಾದರೂ ಸರಿ ಫ್ರೆಂಡ್ಸ್. ಸ್ವಲ್ಪ ದೋಸೆ ಹಿಟ್ಟಿತ್ತು, ಅದೇನೋ ನಾನು ಬೇಡ ಅತ್ಲಾಗಿ ಇವತ್ತು ದೋಸೆ ಅಂದ್ಕೊಂಡು ಸುಮ್ಮನಾದೆ. ನಾಳೆ ಆ ದೋಸೆ ಹಿಟ್ಟನ್ನ ತಕ್ಕೋಬೇಕು, ನೋಡೋಣ. ಒಂದು ಸ್ವಲ್ಪ ಎತ್ತಿಕ್ಕಿದ್ದೀನಿ, ಫ್ರಿಜ್ಗೆ ಜಾಸ್ತಿ ಇತ್ತು ಅಂತ. ಅದನ್ನು ನಾನು ನೈಟೇ ಎತ್ತಿಕ್ಕಿದ್ರೆ ಫ್ರೆಂಡ್ಸ್. ಅದಕ್ಕೆ ದೋಸೆನಾದರೂ ಸರಿ ಇಲ್ಲ ಪಡ್ಡುನಾದರೂ ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಸಾಂಬಾರು. ಇವಾಗ ನಾನು ಬರೀ ರೈಸಿಗೆ ಮಾತ್ರ ತಗೊಂಡು ಹೋಗೋದು, ಅವಳು ಏನೂ ತಗೊಂಡೋಗಿಲ್ಲ. ಒಂದೊಂದು ಸರಿ ಅವ್ರು ಅಲ್ಲೇ ಊಟ ಮಾಡ್ಕೊತಾರೆ. ನಾಷ್ಟ ಇವಾಗ ಲೇಟಾಗಿ ತಿಂತು ಅದುವೇ. ಇನ್ನು ಫ್ರೆಂಡ್ಸ್ ಇದಾದಮೇಲೆ ಇನ್ನೂ ಸ್ವಲ್ಪ ಕಡಲೆಕಾಯಿನ ನಾನು ಹೇಳಿದ್ನಲ್ಲ ವಾಶ್ ಮಾಡಿಟ್ಟಿದ್ದೀನಿ ಅಂತ, ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್ ಬನ್ನಿ. ಇನ್ನು ಮ್ಯಾಂಗೋ ಯಾಕೋ ಕಟ್ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ನಾನು ಇನ್ನೂ ಸ್ವಲ್ಪ ಕಡಲೆಕಾಯಿನ ಹೇಳಿದ್ನಲ್ಲ ನಿಮಗೆ ತೊಳೆದು ಇಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ಹಂಗೆ ಫ್ರಿಜ್ಜಲ್ಲಿ ಇಡ್ತೀನಿ, ಏನು ಮುಚ್ಚಿಡಲ್ಲ. ಒಂದು ಡಬ್ಬಿಗೆ ಯಾವ ಥರ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ಫ್ರೆಂಡ್ಸ್, ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇಲ್ಲೇ ಡಬ್ಬಿ ಇದು ತಗೊಂಡು ಬರ್ತೀನಿ. ಡಬ್ಬಿನ ಯಾಕೆಂದರೆ ಫ್ರೆಂಡ್ಸ್ ಒಂದೇ ಸರಿ ಬೇಯಿಸಿದ್ರೆ ಯಾರೂ ತಿನ್ನಲ್ಲ, ಸುಮ್ಮನೆ ಎಲ್ಲ ಹಂಗೇ ಇದಾಗೋಗುತ್ತೆ. ಇದಾದರೂ ಫ್ರಿಜ್ಜಲ್ಲಿದ್ದರೆ ಫ್ರೆಂಡ್ಸ್ ಆರಾಮಾಗಿ ಬೇಯಿಸ್ಕೊಬೋದಲ್ಲ ಅಂತ ಎತ್ತಿಕ್ಕಿದ್ದೀನಿ. ನೋಡಿ ಇದು ಒಂದಕ್ಕಾಯಿತು, ಇನ್ನೂ ಒಂದು ಡಬ್ಬಿ ತತ್ತಿದ್ದೆ. ಇನ್ನು ಫ್ರೆಂಡ್ಸ್ ಇವೆಲ್ಲ ನಾನು ಯಾವಾಗಾರ ಹೋದಾಗ ಬಂದಾಗ ತತ್ತಿ. ನಾನು ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಇರಲಿ ಮನೇಲಿ ಅಂತ. ನೋಡಿ ಫ್ರೆಂಡ್ಸ್ ಇದೊಂದಕ್ಕೆ ಹಾಕಿ ತೊಳೆಯೋಕ್ಕಾಕಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇದೊಂದಕ್ಕೆ ಹಾಕಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಇದು ಹಸಿದು ತಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ತೀನಿ, ಯಾವಾಗ ಬೇಕು ಆವಾಗ ಫ್ರೆಂಡ್ಸ್ ಆರಾಮಾಗಿ. ನೋಡಿ ಸ್ವಲ್ಪನೇ ಯಾಕೋತ ನಾನು ಯಾವಾಗಲೂ ಜಾಸ್ತಿ ಬೇಯಿಸಿಡ್ತಾಯಿದ್ದೆ. ಈ ನಡುವೆ ನಾನು ಇವರವೆಲ್ಲ ನೋಡಿ ತಿನ್ನಲ್ಲ ಮಾಡಲ್ಲ ಫ್ರೆಂಡ್ಸ್, ಸುಮ್ಮನೆ. ನೋಡಿ ಈಗ ಅಷ್ಟು ಕಡಲೆಕಾಯಿಲಿ ಒಂದು 3-4 ತಿಂದೈತೆ ನಮ್ಮ ಹುಡುಗಿ. ಆಮೇಲೆ ನೋಡಿ ಫ್ರೆಂಡ್ಸ್ 2 ಡಬ್ಬಿನೂ ಈಗ ತಗೊಂಡೋಗಿ ಫ್ರಿಜ್ಜಿಗೆ ಇಡ್ತೀನಿ, ಯಾವಾಗ ಬೇಕು ಆವಾಗ ಸ್ವಲ್ಪ ಬೇಯಿಸ್ಕೊಳ್ಳೋದು. ಇನ್ನು ಫ್ರೆಂಡ್ಸ್ ನೋಡಿ ಇಷ್ಟೇ ನಾನು ಬೇಯಿಸಿರೋದು. ನಾನೊಂದು ಚಿಕ್ಕ ಡಬ್ಬಿಗೆ ಹಾಕ್ಕೊಂಡಿರ್ತೀನಿ. ಇನ್ನು ಬಂದು ಸಾಯಂಕಾಲ ಅದು ಬೈದರೆ ಬಂದು ತಿಂತಾಳೆ. ಇವಾಗ ನಾನು ಹೇಳಿದ್ದೀನಿ ಕಡಲೆಕಾಯಿ ತಿನ್ನು ಅಂತ. ನೋಡಿ ಸೌತೆಕಾಯಿ ಈಗ ಅವಳು ಊಟ ತಗೊಂಡೋಗ್ಲಿಲ್ವಲ್ಲ, ಇನ್ನೂ ಸೌತೆಕಾಯಿ ಇಷ್ಟಿದೆ, ಎಲ್ಲನೂ ಮುಚ್ಚಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಇವತ್ತೇನೋ ಬೇಗ ಬರ್ತೀನಿ ಅಂತ ಹೇಳಿದೆ. ಇದೇನು ಸಂಜೆ ತನಕ ಏನೂ ಆಗೋಲ್ಲ ಫ್ರೆಂಡ್ಸ್. ಬಂದು ನೋಡ್ತಾಳೆ ಒಳಗಡೆ, ಏನಾದರೂ ಹೊಟ್ಟೆ ಹಸ್ರು ಏನು ಮಾಡ್ತಾಳೆ ಫ್ರೆಂಡ್ಸ್, ಇದನ್ನು ತಗೊಂಡು ತಿಂತಾಳೆ. ಹಂಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ಇಷ್ಟು ಅಡುಗೆ ರೆಡಿ ಮಾಡಿದ್ದೀನಿ. ನೂಡಲ್ಸ್ ಮಾಡಿದ್ದೀನಿ. ಇನ್ನು 5-2 ತಗೊಂಡೋಗಿ ಫ್ರೆಂಡ್ಸ್ ನಾನು ಫ್ರಿಜ್ಗೆ ಇಡ್ತೀನಿ. ನಂದು ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಈಗ ನಾನು ನೋಡಿ ಜ್ಯೂಸನ್ನ ಕುಡಿದ್ಬಿಟ್ಟು ನಾನು ಬಾಕ್ಸ್ಗೆಲ್ಲ ಊಟ ಹಾಕೊಂಡು ಇನ್ನು ಸ್ವಲ್ಪನೇ ಪಾತ್ರೆ ಇದೆ. ಪಾತ್ರೆ ತೊಳೆಬೇಡ ಅಂತ ಹೇಳಿದ್ಲು, ಆದ್ರೂ ಬೆಳಗ್ಗೆ ಎದ್ದು ನಾನು ಪಾತ್ರೆ ತೊಳೆದಿದ್ದೀನಿ. ಎಲ್ಲನೂ ಒಬ್ಬಳೇ ಮಾಡ್ತಾಳಲ್ಲ ಅಂತ.
ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಇಷ್ಟು ರೆಡಿ ಮಾಡಿದ್ದೀನಿ. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್. ಇದುವರೆಗೂ ನನ್ನ ವೀಡಿಯೋನ ತುಂಬ ತಾಳ್ಮೆಯಿಂದ ನೋಡಿಕ್ಕೆ ನಿಮಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಬಾಯ್.